ಸ್ನೇಹಿತರೆ, ದ್ವೇಷ ಬಿಡಿ, ಪರಿಹಾರದ ದಾರಿ ಹುಡುಕಿ. ಈ ರಾಜಕೀಯದ ದ್ವೇಷ ಕೆಲವರ ಮನಸ್ಸಿನಲ್ಲಿ ಎಷ್ಟು ಬೇರೂರಿದೆ ಅಂತ ಹೇಳಿದರೆ, ಇವತ್ತಿನ ದಿನ ಇನ್ನೊಬ್ಬನ ಸೋಲಿಗೋಸ್ಕರ ತಮ್ಮ ಮೌಲ್ಯಗಳನ್ನೇ ಕೆಲವರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಣ್ಣ ಉದಾಹರಣೆ ಆ ವಿಡಿಯೋ ಕಾಂಟ್ರವರ್ಸಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನಿನಗೆ ಸಿಕ್ಕಿದೆಯಾ, ನನಗೆ ಸಿಕ್ಕಿದೆಯಾ ಅಂತ ಚರ್ಚೆಗಳಾಗ್ತಾ ಇದೆ. ಅದನ್ನು ಹೇಳ್ತಾ ಇರೋರು ಯಾರಂತ ಹೇಳಿದರೆ, ಸೌಜನ್ಯಕ್ಕೋಸ್ಕರ ಹೋರಾಡಿದವರು, ನೇಹಾಳಿಗೋಸ್ಕರ ಹೋರಾಡ್ತಾ ಇರುವವರು, ನ್ಯಾಯ ಬೇಕು ಅಂತ ಹೇಳ್ತಾ ಇರುವವರು. ಆ ವಿಡಿಯೋದಲ್ಲಿ ಎಷ್ಟೋ ಜನ ಹುಡುಗಿಯರ ಮಾನ ಮರ್ಯಾದೆ ಹರಾಜಾಗತ್ತೆ ಅಂತ ಗೊತ್ತಿದ್ದು ಕೂಡ ಆ ವಿಡಿಯೋವನ್ನು ನೋಡಿ ಖುಷಿ ಪಡಲಿಕ್ಕೆ ಹಾಗೂ ಕಾಂಟ್ರವರ್ಸಿ ಮಾಡಲಿಕ್ಕೆ, ಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಜನ ವಿಡಿಯೋ ಕೇಳ್ತಾ ಇದ್ದೀರಲ್ವಾ, ಅವರಿಗೆ ನಾನು ಹೇಳೋದಿಷ್ಟೇ, ವಿಡಿಯೋ ನೋಡೋ ಮೊದಲು ನಿಮ್ಮದೇ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ, ತಾಯಿಯಂದಿರಿಗೆ, ಅಕ್ಕಂದರಿಗೆ, ನಿಮ್ಮ ಹೆಂಡತಿಯವರಿಗೆ ನೀನು ಆ ವಿಡಿಯೋದಲ್ಲಿ ಇಲ್ಲ ಅಲ್ವಾ ಅಂತ ಕೇಳ್ಕೊಳ್ಳಿ. ಯಾಕಂತ ಹೇಳಿದರೆ 3,000 ಜನರಲ್ಲಿ ನಿಮ್ಮ ಮನೆಯವರು ಇರ್ಬೋದಲ್ವ, ಅಂಥ ಪರಿಸ್ಥಿತಿ ಬಂದಿರ್ಬೋದಲ್ವ. ಸ್ವಲ್ಪ ಆಲೋಚನೆ ಮಾಡಿ. ಇಂಥ ಸಮಸ್ಯೆ ಆಗಬಾರ್ದಾದ್ರೆ ಅದಕ್ಕೆ ಪರಿಹಾರ ಏನು ಅಂತ ಫಸ್ಟು ಆಲೋಚನೆ ಮಾಡಿ. ಈಗ ನಾನು ಹೇಳ್ತಾ ಇರೋ ಮಾತನ್ನು ನೋಡಿ ತುಂಬ ಜನ ನಾನು ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ಸಪೋರ್ಟ್ ಕೊಡ್ತಾ ಇದ್ದೀನೋ ವಿರೋಧ ಮಾಡ್ತಾ ಇದ್ದೀನೋ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ವಿಚಾರ ಹೇಗಾಯಿತು ಹಾಗೂ ಅದಕ್ಕೆ ಪರಿಹಾರ ಏನು ಅಂತ ಆಲೋಚನೆ ಮಾಡಿದರೆ ಪರಿಹಾರದ ದಾರಿ ಸಿಗ್ಬೋದಲ್ವ. ನಿಮ್ಮ ರಾಜಕೀಯ ದ್ವೇಷಕ್ಕೋಸ್ಕರ ಸಮಾಜದಲ್ಲಿರುವ ನಮ್ಮದೇ ಅಕ್ಕ ತಂಗಿಯರನ್ನು, ಭವಿಷ್ಯವನ್ನು ಅಥವಾ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ? ಸ್ವಲ್ಪ ಮನುಷ್ಯತ್ವ ಇಟ್ಕೊಳ್ಳಿ.